ಒಂದು ದೇವ್ರ ಫೋಟೋಗಳನ್ನ ಎಲ್ಲಾನು ಇಲ್ಲಿಟ್ಟಿದ್ದಾರೆ. ಅಯ್ಯೋ, ಭಯಾನಕವಾಗಿದೆ ಪೂರ್ತಿ. ಆ ಹುತ್ತ ಕಟ್ಟಿದ್ರ ನೋಡಿ ಮೇಲೆ ವಿಗ್ರಹ ಇದೆಲ್ಲ ಐತಲ್ಲ, ಇದು ಕಂಬ ಎಲ್ಲ ಒಡೆದೋಗಿದೆ. ಬಟ್ ಅದನ್ನ ಹೇಳೋರಿಲ್ಲ, ಕೇಳೋರಿಲ್ಲ. ಅಕಸ್ಮಾತ್ ಸ್ಲಿಪ್ ಆಗಿ ಬರೋರು ಏನಾದ್ರು ಬಿತ್ತು ಅಂತಂದ್ರೆ ಮುಗೀತು, ಕೈಕಾಲ್ ಮುರ್ತಾರೆ. ಹೆಸರಿಗೆ ನಾವು ದೇವಸ್ಥಾನ ಪೂಜೆ ಮಾಡ್ತೀವಿ, ನಾವು ದೇವಸ್ಥಾನದಲ್ಲಿ ಇರ್ತೀವಿ, ನಮ್ ದೇವ್ರ ಭಕ್ತಿ ಅಂತಾರ. ಆಮೇಲೆ ನಿಮ್ಗೆ ಇನ್ನೊಂದು ವಿಚಾರ ಕೇಳ್ತೀನಿ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೇಳ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಗೂ ಕೂಡ ಇಷ್ಟ ಆದಂತ ವಿಷಯಗಳೇ, ನಿಮ್ಗೂ ಗೊತ್ತಿರೋಂತ ವಿಷಯಗಳೇ. ಅದ ಕೆಲವೊಬ್ರು ಗೊತ್ತಿರುತ್ತೆ, ಕೆಲವೊಬ್ರು ಗೊತ್ತಿರಲ್ಲ. ಅದು ಯಾಕೆ ಇಡ್ತಾರೆ, ಏನ್ ಇಡ್ತಾರೆ ನನಗೂ ಗೊತ್ತಿಲ್ಲ. ಆಮೇಲೆ ಪ್ರತಿಯೊಂದು ದೇವಸ್ಥಾನಗಳು, ಈಶ್ವರ ದೇವಸ್ಥಾನ ಬಿಲ್ಪತ್ರೆ ಮರ ಯಾಕೆ ಬೆಳಿತಾರೆ ಅಂದ್ರೆ ಈಶ್ವರನ್ಗೆ ಇಷ್ಟ, ಅದು ಗೊತ್ತು, ಓಕೆ. ಆದ್ರೆ ನಾನು ಇವತ್ತು ಹಿಂಗೆ ತಿರ್ಗಾಡ್ಕೊಂಡು ಹೋಗ್ಬೇಕಾದ್ರೆ, ನಾನು ರ್ಯಾಪಿಡೋ ಮಾಡ್ತಿರ್ಬೇಕಾದ್ರೆ ಮಳೆ ಬಂತು. ಸರಿ, ಮಳೆ ಬಂತಲ್ಲ, ತಡೆಯಪ್ಪ ಒಂದ್ ರೌಂಡ್ ಇಲ್ಲೇ ತಿರ್ಗಾಡ್ಕೊಂಡು ಹೋಗೋಣ, ಹಂಗೆ ಒಂದು ವ್ಲಾಗ್ ಆಗುತ್ತೆ. ಗೊತ್ತಿರೋ ವಿಷಯನ ಜನಗಳಿಗೆ ತಿಳಿಸೋಣ, ಏನ್ ಮಾಡೋದು ಅಂದ್ಬಿಟ್ಟು ನಾನು ಕೂಡ ಹಂಗೆ ಬರ್ತಾ ಇದ್ದೆ. ನನಗೆ ತಿಳಿದಂತ ಒಂದು ವಿಷಯ ಏನಪ್ಪಾ ಅಂತಂದ್ರ, ಒಂದು ನಾನು ಇವತ್ತು ಇಲ್ಲಿ ಈ ದೇವಸ್ಥಾನದಲ್ಲಿ ನೋಡಿ, ಕಾಣ್ತಿರುವಂತ ದೇವಸ್ಥಾನದಲ್ಲಿ ಈ ಆ ಹುತ್ತದಲ್ಲಿ ಆಗಿರಲ್ಲ, ಆದ್ರೂ ಕೂಡ ಆ ಹುತ್ತನ ಪೂಜೆ ಮಾಡ್ತಾರೆ ಜನಗಳು, ಒಳ್ಳೇದಾಗ್ಲಿ. ಅದೇ ರೀತಿ ನಮ್ಮ ಪೂರ್ವಜರಾಗಿರ್ಬೋದು, ಹಳೆ ಕಾಲದವರು, ಪ್ರತಿಯೊಬ್ರು ಕೂಡ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ದೇವ್ರ ಫೋಟೋ, ಮನೇಲಿರೋ ದೇವ್ರ ಫೋಟೋ ಹಳೇದಾದ್ರ ಸರಿ, ಆ ಹಳೇದಾದ ದೇವ್ರ ಫೋಟೋನ ನಮ್ಮ ಪಕ್ಕದಲ್ಲಿ ಇರುವ ನದಿಗ್ ಬಿಡ್ತೀವಿ, ಅಥವಾ ಅರಳಿ ಮರದ ಕೆಳಗಡೆ ಹಾಕ್ತಿವಿ ಅಲ್ವಾ. ನೋಡಿ, ನೀವು ಇಲ್ಲೂ ಹಾಕಿದಾರೆ ನೋಡಿ, ಇಲ್ಲಿ ಕಾಣ್ತಿರ್ಬೇಕಾದಂತ ನೋಡಿ, ನೀವು ಇಲ್ಲಿ ಕಾಣ್ತಿದೆಯಲ್ಲ, ಈ ಒಂದು ಅರಳಿ ಮರದ ಕೆಳಗಡೆನೂ ಕೂಡ ಒಂದು ದೇವ್ರ ಫೋಟೋಗಳನ್ನ ಎಲ್ಲಾನು ಇಲ್ಲಿ ಇಟ್ಟಿದ್ದಾರೆ. ದೇವ್ರ ಫೋಟೋಗಳನ್ನ ಯಾಕೆ ಇಲ್ಲಿ ಇಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇಟ್ಟಿರೋರ್ಗೂ ಗೊತ್ತಿಲ್ಲ, ಇಡಿಸ್ಕೊಂಡಿರೋರ್ಗೂ ಗೊತ್ತಿಲ್ಲ ದೇವಸ್ಥಾನದ ಒಳಗಡೆ. ಬಟ್ ನಾನ್ ಹೇಳ್ತೀನಿ, ಈ ದೇವ್ರ ಫೋಟೋಗಳನ್ನ ಯಾಕೆ ಇಲ್ಲಿ ಇಡ್ತಾರ ಅಂತಂದ್ರ, ಈಗ ನಾವು ಕೂಡ ಮನೇಲಿ, ಈಗ ನೀವು ಗೊತ್ತಿರಂಗೆ ಈ ದೇವ್ರ ಫೋಟೋಗಳನ್ನ ಅಕಸ್ಮಾತು ಫ್ರೇಮ್ ಹಾಕ್ಸಿ ಮತ್ತೆ ರೀಕ್ರಿಯೇಟ್ ಮಾಡಿ ಇಟ್ಕೋಬೋದಿತ್ತಲ್ವಾ, ಎಲ್ಲರೂ ಹಂಗ್ ಮಾಡ್ಬೋದು. ಬಟ್ ನಮ್ ಫೋಟೋಗಳನ್ನಾದ್ರೂ ಸರಿ, ನಾವು ರೀಕ್ರಿಯೇಟ್ ಮಾಡ್ಕೊಂಡು ಹಂಗೆ ಬೇಕಾದಂಗೆ ಸರಿ ಮಾಡಿಸ್ಕೊಂಡು ನಮ್ ಫೋಟೋಗಳನ್ನ ಮನೇಲಿ ಇಟ್ಕೋತೀವಿ, ನಮ್ಗೆ ಬೇಕಾದವ್ರ ಫೋಟೋಗಳನ್ನೆಲ್ಲ. ಆದ್ರೆ ದೇವ್ರ ಫೋಟೋಗಳನ್ನ ಯಾಕೆ ಇಟ್ಕೊಳ್ಳಲ್ಲ ಅಂತ ಕೇಳಿದ್ರೆ, ಒಂದು ನನಗನ್ಸಿದ್ದು ಏನಪ್ಪಾ ಅಂತಂದ್ರ, ಆ ದೇವ್ರ ಫೋಟೋಗಳು ಎಲ್ಲುವೆ, ಯಾಕಂದ್ರೆ ರೋಡ್ ಬೀದಿಲ್ ಬಿಸಾಕ್ಬಾರ್ದು. ದೇವ್ರ ಫೋಟೋನ ಯಾರು ಕಾಲ್ ತುಳಿಯೋದು, ಧೂಳು, ಆಮೇಲೆ ಏನೋ ಒಂಥರ ಅವಕ್ಕ ಅವಮಾನ ಮಾಡ್ದಾಗತ್ತೆ ದೇವ್ರಗಳಿಗೆ ಅಂತವ್ರು ರೋಡ್ ಸೈಡ್ ಅಲ್ಲೆಲ್ಲ ಬಿಸಾಕಲ್ಲ. ಇನ್ನೊಂದು, ನಮ್ಗೆ ಯಾವುದೇ ಆದುವೆ ಒಂಥರ ಮನ್ಸಿಗೆ ಬೇಜಾರಾಗತ್ತೆ, ಆ ದೇವ್ರ ಫೋಟೋನ ಎಲ್ಲಾರು ಹೊರಗಡೆ ತಕೋಗಿ ಇಡ್ತು ಅಂತಂದ್ರೆ ನಮ್ಮ ಮನ್ಸಿಗೆ ಬೇಜಾರಾಗತ್ತೆ, ಏನಾದ್ರು ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಹಳೆ ಕಾಲದವ್ರು ಹೇಳ್ಕೊ ಬಂದಿರೋದು. ಮತ್ತೆ ಈ ದೇವ್ರ ಫೋಟೋಗಳನ್ನ ಇಲ್ಯಾಕೆ ಇಡ್ತಾರೆ ಅಂತಂದ್ರೆ, ಯಾವುದೇ ಮಳೆ ಗಾಳಿಯಿಂದ ಕೊಚ್ಕೊಂಡು ಹೋಗ್ಬಾರ್ದು. ಮರದ ಕೆಳಗಡೆ ಇತ್ತು ಅಂತಂದ್ರೆ ಅದೆಲ್ಲೂ ಕೊಚ್ಕೊಂಡು ಹೋಗಲ್ಲ, ಅದು ಎಲ್ಲಿಗೂ ಹೋಗಲ್ಲ. ಆಮೇಲೆ ಮರದ ನೆರಳಲ್ಲಿ ಆರಾಮಾಗಿರ್ತಾರೆ ದೇವ್ರು, ಏನೂ ಆಗಲ್ಲ ಅನ್ನೋ ಒಂದಿದು. ಅದು ಹಾಳಾದ್ರೂ ಕೂಡ ಎಲ್ಲೂ ಹೋಗಲ್ಲ, ಅದು ಅಲ್ಲೇ ಇರುತ್ತೆ. ಅವ್ರ ಉದ್ದೇಶ ಅದು. ಬಟ್ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ, ಅದು ಹೊರಗಡೆ ಹೋದ್ರೆ ಜನಗಳೆಲ್ಲ ಅದನ್ನ ನೋಡಿ ಬೈಕತ್ತಾರೆ, ದೇವ್ರ ಫೋಟೋನ ಯಾಕೆ ಹಿಂಗ್ ಬಿಸಾಕಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಬೈಕತ್ತಾರೆ ಅಂದ್ಬಿಟ್ಟು ಎಲ್ಲ ತಂದಿಡ್ತಾರೆ ಅಂತ ನನ್ನ ಅನಿಸಿಕೆ. ಬಟ್ ಯಾರಿಗೂ ಗೊತ್ತಿಲ್ಲ, ನನಗ್ ಗೊತ್ತಿರೋಷ್ಟು ಹೇಳ್ದೆ. ನಿಮ್ಗೇನಾದ್ರು ಗೊತ್ತಿತ್ತು ಅಂತಂದ್ರೆ ಹೇಳಿ. ಯಾಕಂದ್ರೆ ನಾನು ಸುಮಾರು ದಿನಗಳಿಂದ ಈ ದೇವಸ್ಥಾನ ನೋಡಿರ್ಲಿಲ್ಲ, ಸುಮಾರು ವರ್ಷಗಳಾಗಿದ್ದು ನಂಗಿಲ್ಲ ದೇವಸ್ಥಾನ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ ಬಿಡಪ್ಪ. ಈ ದೇವಸ್ಥಾನಗಳು ಯಾವ ಮೂಲೆಯಲ್ಲಿ ಕಟ್ತಾರೋ, ಎಲ್ಲೆಲ್ಲಿ ಕಟ್ತಾರೋ ನಮಗ್ ಗೊತ್ತಿಲ್ಲ. ಅದು ಇಷ್ಟೊಂದು ದೇವಸ್ಥಾನಗಳು ಇಲ್ಲಿ ನೋಡಿ, ಎಷ್ಟು ದೇವ್ರ ಫೋಟೋಗಳಿದಾವೆ. ಈ ದೇವ್ರ ಫೋಟೋಗಳನ್ನೆಲ್ಲ ನಾವು ರೆಡಿ ಮಾಡಿಸ್ಕೊಂಡು ಕೂಡ ಇಟ್ಕೋಬಹುದು, ಆದ್ರೆ ಯಾರು ಕೂಡ ರೆಡಿ ಮಾಡ್ಸಲ್ಲ. ಅಂತಂದು ಅರಳಿ ಮರದಲ್ಲಿ ಇಡ್ತಾರೆ, ಇಡ್ಲಿ, ಓಕೆ. ಅವ್ರವ್ರ ಒಂದು ಒಳ್ಳೇದಕ್ಕೋಸ್ಕರ ತಂದಿಡ್ತಾರೆ. ಹಳೆ ಫೋಟೋನ ಅರಳಿ ಮರದ ಕೆಳಗಡೆ ಇಟ್ಬಿಟ್ಟು ಹೊಸ ಫೋಟೋಗಳು ತಗೊಂಬಂದ್ರೆ ನಮ್ಗೆ ಒಳ್ಳೇದಾಗುತ್ತೆ, ಮನಃಶಾಂತಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ತಂದಿಡ್ತಾರೆ ಅಂತ ನನ್ನ ಅನಿಸಿಕೆ ಅಲ್ವಾ. ನಿಮ್ಮ ಅನಿಸಿಕೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ನನಗ್ ಗೊತ್ತಿರೋಷ್ಟು ನಾ ಹೇಳ್ದೆ, ನಿಮಗ್ ಗೊತ್ತಿದ್ರೆ ಏನಾದ್ರೂ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ ಅಲ್ಲಿ, ಒಳ್ಳೇದಾಗ್ಲಿ. ಹಂಗೆ ಒಂದು ದೇವ್ರನ್ನ ಒಂದ್ ರೌಂಡ್ ತಿರ್ಗಾಡಿಸ್ಕೊ ಬರ್ತೀನಿ, ಬನ್ನಿ ತೋರಿಸ್ತೀನಿ ನಿಮಗ. ಇಲ್ಲೇ ನೋಡಿ, ಇದು ನರಸಿಂಹಸ್ವಾಮಿ ದೇವಸ್ಥಾನ ಅಂತ ನೋಡಿ. ಈ ಹುತ್ತ ಒಳಗಡೆ ಹಾವಿರಲ್ಲ, ಆದ್ರೂ ಹುತ್ತ ಕಟ್ತಾರೆ. ಅದು ಗೆದ್ದಲು ಕಟ್ಟಂತ ಒಂದು ಮಣ್ಣಿನ ಹುತ್ತ. ಸುಮಾರು ವರ್ಷಗಳಾದ್ಮೇಲೆ ನಾನ್ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಅನ್ಸ್ತಾವೆ. ಆಲ್ಮೋಸ್ಟ್ ನಾ ದೇವಸ್ಥಾನಕ್ಕೆ ಹೋಗಲ್ಲ, ಆದ್ರೂ ಕೂಡ ದೇವಸ್ಥಾನಕ್ಕೆ ಬರ್ಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀನಿ. ಬನ್ನಿ, ಒಳಗಡೆ ತೆಗ್ದಿದಾರೆ ಇನ್ನು ನೋಡ್ಕೊಂಡು
ಬರೋಣ. ಓ ಸುಮ್ನೆ ನೋಡಿ ಏನ್ರಿ ವಿಡಿಯೋ ಅಂತ ಕೇಳೋದು.